ಕೇರ್ ರೂಟೀನ್ ಹೇಗಿರುತ್ತೆ? ಸ್ಕಿನ್ ಅಂತ ಬಂದಾಗ ಅದು ಮೇಲ್ಗಡೆ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಒಳಗಿನ ಹೆಲ್ತ್ ತುಂಬಾ ಮುಖ್ಯ ಆಗುತ್ತೆ. ಸ್ಲೀಪ್ ಸೈಕಲ್ ರೆಗ್ಯುಲೇಟ್ ಮಾಡೋದು, ಸ್ಕಿನ್ ಹೆಲ್ತ್, ಹೇರ್ನೆಲ್ಲ ಚೆನ್ನಾಗಿಟ್ಕೊಬೇಕಾದ್ರೆ 3 ಇಂಪಾರ್ಟೆಂಟ್ ಥಿಂಗ್ಸ್ ಬರುತ್ತೆ. ಮತ್ತು ಇನ್ನೊಂದು ಎಕ್ಸಸೈಸ್. ಇವಾಗಿರುವಂಥ ಪೊಲ್ಯೂಷನ್, ಡಸ್ಟ್ಗೆ ಬೇಸಿಕ್ ಸ್ಕಿನ್ ಕೇರ್ ರೂಟೀನ್. UV ರೇಡಿಯೇಷನ್ ಲೀಕ್ ಆಗ್ತಿರೋದು ಜಾಸ್ತಿ ಇದೆ. ಇಂಥದ್ರಲ್ಲಿ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸ್ ಈಗ ಜಾಸ್ತಿ ಇದೆ. ತುಂಬ ಮುಖ್ಯವಾಗಿರುವಂಥದ್ದು ಸನ್ಸ್ಕ್ರೀನ್. ಈಗ ನಟಿಯಾಗ ಅಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ನಾವು ಕೆಲವೊಂದ್ಸಲ ಪಾತ್ರಕ್ಕೆ ತಕ್ಕಂಗೆ ನಾವೆಲ್ಲಾನು ಸ್ಕಿನ್ ರೂಟೀನ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ ಅಂತ? ನನ್ನ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಸಾಕಷ್ಟು ನಾನು ಯೂಟ್ಯೂಬಲ್ಲಿ ಮಾತಾಡ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಏನಂದರೆ ಸ್ಕಿನ್ ಅಂತ ಬಂದಾಗ ಅದು ಮೇಲ್ಗಡೆ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಒಳಗಿನ ಹೆಲ್ತ್ ತುಂಬ ಮುಖ್ಯ ಆಗುತ್ತೆ. ನನಗೇನಾಗ್ಬಿಟ್ಟಿದೆ ಅಂದರೆ ನಾನು ಎಲ್ಲ ಮ್ಯಾನೇಜ್ ಮಾಡ್ತಿರೋದ್ರಿಂದ ಓದ್ಕೊಂಡು ಆ್ಯಂಡ್ ಆಲ್ ನನಗೆ ನನ್ನ ಸ್ಲೀಪ್ ಸೈಕಲ್ ರೆಗ್ಯುಲೇಟ್ ಮಾಡೋಕ್ಕಾಗ್ತಿಲ್ಲ. ಅದರಿಂದ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಇತ್ತೀಚೆಗೆ ಕಷ್ಟ ಆಗ್ತದೆ ನನ್ನ ಸ್ಕಿನ್ ಮೇಂಟೈನ್ ಮಾಡೋದು. ಸೊ ನಾನೇನು ಹೇಳ್ತೀನಂದ್ರೆ ಎಲ್ಲರಿಗೂ ನಿಮ್ಮ ಸ್ಕಿನ್ ಹೆಲ್ತ್ ಅಥವಾ ನಿಮ್ಮ ಹೇರ್ನೆಲ್ಲ ಚೆನ್ನಾಗಿಟ್ಕೋಬೇಕಂದ್ರೆ ಅದು ಓನ್ಲಿ ನೀವು ಓವರ್ ಆಲ್ ಹೆಲ್ತ್ ಚೆನ್ನಾಗಿಟ್ಕೊಂಡ್ರೆ ಮಾತ್ರ ಸಾಧ್ಯ. ಅದರಲ್ಲಿ 3 ಇಂಪಾರ್ಟೆಂಟ್ ಥಿಂಗ್ಸ್ ಬರುತ್ತೆ. ನೀವೇನು ತಿಂತೀರಾ, ಆಹಾರ, ನೀವು ನಿದ್ದೆ, ಎಷ್ಟು ಕ್ವಾಲಿಟಿ ಸ್ಲೀಪ್, ನೀವು ಇಷ್ಟು ಅವರ್ಸ್ ಮಲಗಬೇಕು ಅನ್ನೋದಲ್ಲ, ನೀವು ಮಲ್ಗೋ ಟೈಮೇ ನೀವು 6 ಅವರ್ಸೇ ಮಲಗಿದ್ರು ಅದು ಎಷ್ಟು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಎಕ್ಸಸೈಸ್. ಇದು ಮೂರು ನೀವು ಮಾಡಿದ್ರೆ ನಿಮ್ಮ ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ. ಅದ್ರ ಜೊತೆ ನಿಮ್ಮ ಸ್ಕಿನ್ ಒಳಗಿಂದ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ನೀವು ಮೇಲಿಂದ ಏನೇ ಮಾಡಿದ್ರು ಅದು ಲಾಂಗ್ ಲಾಸ್ಟಿಂಗ್ ಇರಲ್ಲ. ಬಟ್ ಎಸ್, ಇವಾಗಿರುವಂಥ ಪೊಲ್ಯೂಷನ್, ಡಸ್ಟ್ಗೆ ಒಂದು ಬೇಸಿಕ್ ಸ್ಕಿನ್ ಕೇರ್ ರೂಟೀನ್ ಇರುತ್ತೆ. ಅದನ್ನೇ ನಾನು ಫಾಲೋ ಮಾಡೋದು. ಅದು ನಾನು ಶೇರ್ ಮಾಡ್ಕೊಬೇಕಂದ್ರೆ ಫಸ್ಟು ಫೇಸ್ ವಾಶ್, ಕ್ಲೆನ್ಸರ್ ಏನಿರುತ್ತೆ ಅದು. ಐ ಥಿಂಕ್ ಹುಡುಗರು ನೀವೆಲ್ಲ ಏನು ಮಾಡಲ್ಲ ಇದ್ರಲ್ಲಿ, ನಂಗೆ ಗೊತ್ತು. ಬಟ್ ನಾನು ಹೇಳ್ತೀನಿ ಆ್ಯಕ್ಚುಲಿ ಗಂಡಸ್ರು ದೇ ಹ್ಯಾವ್ ಟು ಫಾಲೋ ದಿಸ್ ರೂಟೀನ್. ಇವಾಗಿನ ಕಾಲ ಬದಲಾಗಿದೆ. ಇವಾಗ ತುಂಬ ಓಝೋನ್ ಡಿಪ್ರೆಷನ್ ಆಗಿದೆ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿದೆ. ಸೊ UV ರೇಡಿಯೇಷನ್ ಲೀಕ್ ಆಗ್ತಿರೋದು ಜಾಸ್ತಿ ಉಂಟು. ಇಂಥದ್ರಲ್ಲಿ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಈಗ ಜಾಸ್ತಿ ಇದೆ ಗಂಡಸ್ರಿಗೂ ಕೂಡ. ಸೊ ಕ್ಲೆನ್ಸರು, ಆಮೇಲೆ ಟೋನರ್ ಇರುತ್ತೆ, ಆಮೇಲೆ ಸ್ಕಿನ್ ಸೀರಮ್ ಇರುತ್ತೆ, ಮಾಯಿಶ್ಚರೈಸರ್ ಇರುತ್ತೆ. ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಜಾಸ್ತಿ ಹಚ್ಕೋಬೇಕು. ಲಾಸ್ಟಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಸನ್ಸ್ಕ್ರೀನ್. ಹುಡುಗರು ನೀವು ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ದಿನ ಸನ್ಸ್ಕ್ರೀನ್ ಹಚ್ಕೊಂಡು ಓಡಾಡಿ. ಬಿಕಾಸ್ ಇವಾಗ ನಮ್ಮ ವಾತಾವರಣ ತುಂಬ ಕೆಟ್ಟದಾಗೋಗಿದೆ, ಪೊಲ್ಯೂಷನ್ ಜಾಸ್ತಿ ಆಗಿದೆ, ಸನ್ಲೈಟ್ ರೇಡಿಯೇಷನ್ ಜಾಸ್ತಿ ಆಗಿದೆ, UVB ರೇಡಿಯೇಷನ್. ಸೊ ಇಷ್ಟು ನಾನು ಸಜೆಸ್ಟ್ ಮಾಡ್ತೀನಿ ನನ್ನ ಕಡೆಯಿಂದ. ನಾನು ಡಾಕ್ಟರ್ ಅಲ್ಲ, ಬಟ್ ನನಗೆ ಸ್ವಲ್ಪ ಮೆಡಿಕಲ್ ಸೈನ್ಸಲ್ಲಿ ಜಾಸ್ತಿ ಆಸಕ್ತಿ. ಈಗ ಹೋಮ್ ರೆಮಿಡೀಸ್ ಎಲ್ಲ ಇದೆ, ಕೆಲವರು ಟ್ರೈ ಮಾಡ್ತಿರ್ತಾರೆ, ಕೆಲವರೆಲ್ಲ ಬ್ಯೂಟಿ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಿರ್ತಾರೆ. ಸಂಜನಾ ಬುರ್ಲಿ ಅವರು ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಾರೆ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಿರ್ತಾರ? ನಾನು ಯಾವ ರೆಮಿಡೀಸು ಮಾಡ್ಕೊಳ್ಳಲ್ಲ. ನಾನು ಸೈಂಟಿಫಿಕಲಿ ಏನು ಕರೆಕ್ಟ್ ಇದೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿನೇ ಎಲ್ಲ ಮಾಡೋದು. ಯಾವ ರೆಮಿಡೀಸು, ಅದು ಹೋಮ್ ರೆಮಿಡೀಸ್ ಆಗಲಿ, ಪಾರ್ಲರ್ ಆಗಲಿ, ಸೆಲಾನ್ ಆಗಲಿ, ಬ್ಲೈಂಡಾಗಿ ಯಾರ್ದು ನಂಬೇಡಿ. ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ ಬೇರೆ ಇರುತ್ತೆ. ನನಗೇನು ವರ್ಕ್ ಆಗುತ್ತೆ ಅದು ನಿಮಗೆ ವರ್ಕ್ ಆಗಲ್ಲ. ಅಲ್ಟಿಮೇಟ್ಲಿ ಇಟ್ಸ್ ಆಲ್ ಜೆನೆಟಿಕ್ಸ್. ಸೊ ನಿಮ್ಮ ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರೇನು ಹೇಳ್ತಾರೋ ಅದನ್ನ ಮಾಡಿ. ಹೇರ್ ಕೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ ಮೇಡಮ್? ಯಾಕಂತಂದ್ರೆ ಪಾತ್ರಕ್ಕೆ ತಕ್ಕಂಗೆಲ್ಲ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದ್ಸಲ ಕರ್ಲಿ ಹೇರ್ಸ್ ಬೇಕಾಗುತ್ತೆ, ಅದ್ರ ಬಗ್ಗೆ ಎಲ್ಲಾನು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಅವಾಗ ಹೆಂಗೆ, ಅದ್ರ ಜೊತೆಗೆ ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡೋದಾದ್ರೆ ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡಿ? ಸೊ ಅಗೇನ್ ನೀವು ಸ್ಕಿನ್ ಡಾಕ್ಟರ್ಸ್ನ, ಡರ್ಮಟಾಲಜಿಸ್ಟ್ನ ಕೇಳಿದ್ರೆ ಎಲ್ಲರೂ ಆಯಿಲ್ ಅಪ್ಲೈ ಮಾಡೋಕ್ಕಾಗಲ್ಲ. ಆಯಿಲಿ ಸ್ಕಿನ್ ಇರೋರು ಆಯಿಲ್ ಅಪ್ಲೈ ಮಾಡಿದ್ರೆ ಆ್ಯಕ್ನೆ ಬಂದ್ಬಿಡುತ್ತೆ. ಸೊ ಅಗೇನ್ ಎಲ್ಲ ಬಾಡಿನೂ ಡಿಫ್ರೆಂಟ್ ಆಗಿರುತ್ತೆ. ನೀವು ಹೇರ್ ಕೇರ್, ಹೇರ್ ಮೇಂಟೆನೆನ್ಸ್ ಅಂತ ಎಲ್ಲ ಬಂದಾಗ ಒಂದ್ಸಲ ಡಾಕ್ಟರ್ ವಿಸಿಟ್ ಮಾಡೋದು ತುಂಬಾ ಅವಶ್ಯಕತೆ. ಅವ್ರು ಏನು ಹೇಳ್ತಾರೆ, ಯಾವ ರೀತಿ ಹೇಳ್ತಾರೆ ಅದನ್ನ ಫಾಲೋ ಮಾಡೋದು ಬೆಸ್ಟ್. ಅದ್ರ ಜೊತೆ ನಾನು ಹೇಳ್ದಂಗೆ ಆಹಾರದಲ್ಲಿ ಎಲ್ಲ, ಇವಾಗ ಹೇರ್ ಅಂತ ಬಂದರೆ ಅದಕ್ಕೆ ಹೇರ್ ಗ್ರೋತ್ಗೆ ಕೆರಾಟಿನ್, ಪ್ರೋಟೀನ್ ತುಂಬ ಮುಖ್ಯ. ಅದಕ್ಕಂತ ನೀವು ನಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತಿನ್ನಬೇಕಾಗತ್ತೆ. ಪ್ರೋಟೀನ್ ಇಂಟೇಕ್ ಚೆನ್ನಾಗಿರಬೇಕು. ದಿನಕ್ಕೆ ನೀವು ಎಷ್ಟು kg ಇರ್ತೀರಾ ಅದಕ್ಕೆ 1 ಗ್ರಾಮ್ ಪ್ರೋಟೀನ್ ಮಿನಿಮಮ್. ಹುಡುಗಿರಿಗೆ 1.5 ಗ್ರಾಮ್, ಹುಡುಗರಿಗೆ ಈ ಥರ ಎಲ್ಲ ಇದೆ. ಇದೆಲ್ಲ ಎಲ್ಲರೂ ತಿಳ್ಕೊಬೇಕಾಗಿರೋಂಥ ಜನರಲ್ ನಾಲೆಜ್. ಅವಾಗ ಎಲ್ಲರೂ ನೀಟಾಗಿ ಮೇಂಟೈನ್ ಮಾಡ್ಬೋದು. ನಮಗೆ ನೀವು ಹೇಳ್ದಂಗೆ ಹೇರ್ ಸ್ಟೈಲ್ಸ್ ಚೇಂಜ್ ಮಾಡ್ಕೊಳ್ಳೋದಿರುತ್ತೆ. ಸೊ ನಾನು ಹೇರ್ ಮಾಸ್ಕ್ ಆಗಿರ್ಬೋದು, ಆಯಿಲ್ ನಾನು ಯೂಶ್ವಲಿ ಅವಾಯ್ಡ್ ಮಾಡ್ತೀನಿ. ಯಾಕೆಂದರೆ ನನಗೆ ಆ್ಯಕ್ನೆ ಬಂದುಬಿಡುತ್ತೆ. ಎಣ್ಣೆ ನಾನು ತಿಂಗ್ಳಿಗೆ ಒಂದ್ಸಲ ಹಚ್ತೀನಿ ಅಷ್ಟೇ. ಅದೂ ತುಂಬ ಕಡಿಮೆ, ತೀರಾ ಹಚ್ಚಲ್ಲ, ಓವರ್ ನೈಟ್ ಬಿಡಲ್ಲ, 1 ಅವರ್ ಬಿಡ್ತೀನಿ ಅಷ್ಟೇ. ಅದು ಬಿಟ್ಟು ಹೇರ್ ಮಾಸ್ಕ್ ತುಂಬ ಯೂಸ್ ಮಾಡ್ತೀನಿ ನಾನು. ಕೆರಾಟಿನ್ ಹೇರ್ ಮಾಸ್ಕ್ ಅಂತಲೇ ಬರುತ್ತೆ. ಅದು ಸ್ವಲ್ಪ ರಿಜುವಿನೇಟ್ ಮಾಡುತ್ತೆ ಹೇರ್ನ. ಆ್ಯಂಡ್ ದಿನ ನಾನು ಸ್ಟ್ರೇಟ್ನಿಂಗ್, ಕರ್ಲಿಂಗ್ ಏನೇ ಇದ್ರು ಹೇರ್ ಪ್ರೊಟೆಕ್ಷನ್ ಸ್ಪ್ರೇ ಅಂತ ಬರುತ್ತೆ, ಹರ್ಬಲ್, ಅದನ್ನ ಯೂಸ್ ಮಾಡ್ತೀನಿ. ಈ ಥರ ಎಲ್ಲ ಸ್ವಲ್ಪ ಕೇರ್ ತಗೋತಿರ್ತೀವಿ. ಬೋಟಾಕ್ಸ್ ಬಗ್ಗೆ, ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನನ್ನ ಪರ್ಸ್ನಲಿ ನನಗೆ ಅದು ಯಾವುದು ಇಷ್ಟ ಇಲ್ಲ. ಆ್ಯಂಡ್ ನಾನಂತೂ ಯಾವುದೂ ಮಾಡಿಸ್ಕೊಳ್ಳೋದು ಇಲ್ಲ. ಐ ಆಮ್ ಸಮ್ವನ್ ಹೂ ಬಿಲೀವ್ಸ್ ದೇವ್ರು ನಿಮ್ಗೆ ನ್ಯಾಚುರಲ್ ಆಗಿ ಏನು ಕೊಟ್ಟಿದ್ದಾರೆ,
ಏಜ್ ಲೈಕ್ ವೈನ್, ನ್ಯಾಚುರಲ್ ಆಗಿ ಏಜ್ ಆಗಿ ಆ್ಯಂಡ್ ಎಕ್ಸೆಪ್ಟ್ ಇಟ್, ಎಂಬ್ರೇಸ್ ಯೋರ್ ಸೆಲ್ಫ್ ದ ವೇ ಯು ಆರ್. ಎಲ್ಲರೂ ಏಜ್ ಆಗೇ ಆಗ್ತಾರೆ. ಬಿಕಾಸ್ ಇದೆಲ್ಲ ಏನಿದೆ, ನೀವು ಬೋಟಾಕ್ಸ್ ಆಗಲಿ ಅಥವಾ ಫಿಲ್ಲರ್ಸ್ ಆಗಲಿ, ಅದೆಲ್ಲ ಇವಾಗ ತುಂಬ ಫೇಮಸ್ ಆಗೋಗಿದೆ, ಎಲ್ಲರೂ ತುಂಬ ಕಾಮನ್ ಆಗೋಗಿದೆ. ನಮ್ಮ ಇಂಡಸ್ಟ್ರಿ ಇಲ್ಲದೆ ಇರೋರು ಮಾಡಿಸ್ಕೋತಿದ್ದಾರೆ. ಫೈನ್ ಲೈನ್ಸ್ನ ರಿಡ್ಯೂಸ್ ಮಾಡೋದು, ಏಜಿಂಗ್ನ ನಿಲ್ಲಿಸೋದು ಅಥವಾ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ಸು, ಸರ್ಜರೀಸ್, ಕಾಸ್ಮೆಟಿಕ್ ಸರ್ಜರೀಸ್, ನಿಮ್ಮ ಫೀಚರ್ಸ್ನೆಲ್ಲ ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ, ಇದೆಲ್ಲ ಎಲ್ಲದಕ್ಕೂ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಆ್ಯಂಡ್ ಅದಕ್ಕೆ ಮೇಂಟೆನೆನ್ಸ್ ಅಂತ ಬಂದಾಗ ಅದಕ್ಕೆ 1000 ಬೇರೆ ಇದಿರುತ್ತೆ. ನನ್ನ ಪರ್ಸ್ನಲ್ ಏನು ಒಪಿನಿಯನ್ ಅಂದರೆ, ಇದನ್ನ ನಾವು ಚೇಂಜ್ ಮಾಡಬೇಕು. ಈ ಟ್ರೆಂಡ್ ಏನಿದೆ, ಈ ಸ್ಟ್ಯಾಂಡರ್ಡ್ಸ್ ಏನು ಸೆಟ್ ಮಾಡಿಬಿಟ್ಟಿದೆ, ಇದನ್ನ ಒಬ್ಬರು ಚೇಂಜ್ ಮಾಡೋಕ್ಕೆ ಶುರು ಮಾಡಿದ್ರೆ ರೆವಲ್ಯೂಷನ್ ತಂದರೆ ಎಲ್ಲರೂ ನ್ಯಾಚುರಲ್ ಬ್ಯೂಟಿ ಅಕ್ಸೆಪ್ಟೆನ್ಸಿಗೆ ಬರ್ತಾರೆ. ಸೊ ದೇವ್ರು ನಿಮ್ಗೆ ಹೇಗೆ ಕೊಟ್ಟಿದ್ದಾರೆ ಅದನ್ನ ಒಪ್ಕೊಳ್ಳಿ. ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಬ್ಯೂಟಿ ಇಸ್ ಇನ್ ದ ಐಸ್ ಆಫ್ ದಿ ಬಿಹೋಲ್ಡರ್ ಅಂತ ಹೇಳ್ತಾರೆ. ನಾವು ನೋಡೋ ದೃಷ್ಟಿಲಿರುತ್ತೆ. ಒಬ್ರು ಮಿಸ್ ವರ್ಲ್ಡ್ ಇರ್ಬೋದು, ಅವ್ರು ಎಲ್ಲರ ಕಣ್ಣಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಏನಿಲ್ಲ. ಸೊ ಯು ಹ್ಯಾವ್ ಟು ಲವ್ ಯೋರ್ ಸೆಲ್ಫ್ ಫಸ್ಟ್, ದೆನ್ ದ ವರ್ಲ್ಡ್ ವಿಲ್ ಲವ್ ಯು, ಅಷ್ಟೇ. ಸಂಜನಾ ಬುರ್ಲಿ ಅವರು ವರ್ಕೌಟ್ ಜಾಸ್ತಿ ಮಾಡ್ತಾರಾ, ಯೋಗ ಜಾಸ್ತಿ ಮಾಡ್ತಿರ್ತಾರಾ? ಇನ್ ಕೇಸ್ ವರ್ಕೌಟ್ ಮಾಡೋದಾದ್ರೆ ನಿಮ್ಮ ವರ್ಕೌಟ್ ರೊಟೀನ್ ಹೆಂಗಿರುತ್ತೆ ಅಂತ? ನಾನು ಯೋಗ ಅಂದರೆ ಸೂರ್ಯ ನಮಸ್ಕಾರ ಪರ್ಟಿಕ್ಯುಲರ್ ಆಗಿ ದಿನ ಮಾಡ್ತೀನಿ. ಬಟ್ ಇವಾಗ ಸೀರಿಯಲ್ ಶುರು ಆದಾಗಿಂದ ಜಿಮ್ ಹೋಗೋದು ಸ್ವಲ್ಪ ಕಡಿಮೆ ಆಗೋಗಿದೆ, ಯಾಕಂದರೆ ಟೈಮ್ ಸಿಗ್ತಾ ಇಲ್ಲ. ಅದರ್ವೈಸ್ ನನಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋದಕ್ಕೂ ಇಷ್ಟ. ನನಗೆ HIIT ವರ್ಕೌಟ್ ಅಂತ ಬರುತ್ತೆ, ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್. ಅದು ನನಗೆ ತುಂಬ ಇಷ್ಟ, ಯಾಕಂದರೆ ಶಾರ್ಟ್ ಟೈಮಲ್ಲಿ ನೀವು ಜಾಸ್ತಿ ಇದು ಮಾಡ್ಬೋದು. ಆ್ಯಂಡ್ ಸ್ಟ್ರೆಂತ್ ಟ್ರೈನಿಂಗ್ ಅಫ್ಕೋರ್ಸ್ ಈಗೀಗ ಶುರು ಮಾಡಿದೆ. ನಾನು 1 year ಧಾರಾವಾಹಿ ಬಿಟ್ಟ ಮೇಲಿಂದ ನಾನು ಆ್ಯಕ್ಚುಯಲ್ ಸ್ಟ್ರೆಂತ್ ಟ್ರೈನಿಂಗ್ ಶುರು ಮಾಡಿದೆ. ಅದು ನನಗೆ ಇಷ್ಟ. ವೆಯ್ಟ್ ಲಿಫ್ಟಿಂಗ್ ಆ್ಯಂಡ್ ಆಲ್, ಅದು ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಮಸಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ ಅವಾಗ. ಅದು ಹೋಗ್ತಾ ಹೋಗ್ತಾ ನಮ್ಗೆ ಗೊತ್ತಾಗುತ್ತೆ, ಈಗ ಗೊತ್ತಾಗಲ್ಲ ಅದ್ರ ಬೆನಿಫಿಟ್ಸು. 40s ಆದಮೇಲೆ ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಕ್ಯಾಲ್ಶಿಯಮ್, ಬೋನು, ಮಸಲ್ಲು, ಟೆಂಡಾನ್ಸ್ದೆಲ್ಲ. ಸೊ ಅದಕ್ಕೆಲ್ಲ ಈಗಲಿಂದ ನಾವು early 20s ಸ್ಟಾರ್ಟ್ ಮಾಡಬೇಕು ಎಲ್ಲ ಹೆಣ್ಮಕ್ಳು. ನನಗೆ ಎಲ್ಲ ರೀತಿ ವರ್ಕೌಟ್ಸ್ ಇಷ್ಟ. ಬಟ್ ನನ್ನ ಫೇವ್ರೆಟ್ ಅಂದರೆ ಸ್ವಿಮ್ಮಿಂಗ್. ನಂಗೆ ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅದರಲ್ಲಿ ಓವರ್ ಆಲ್ ಬಾಡಿ ಇನ್ವಾಲ್ವ್ ಆಗಿರುತ್ತೆ, ಆಲ್ ದ ಮಸಲ್ಸ್ ಆರ್ ಇನ್ವಾಲ್ವ್. ಸೊ ಎನಿ ಡೇ ನನಗೆ ಏನಾದರೂ ಕ್ಯಾಲರೀಸ್ ಬರ್ನ್ ಮಾಡಬೇಕು, ವರ್ಕೌಟ್ ಮಾಡಬೇಕು ಆ್ಯಂಡ್ ನನಗೆ ಇಷ್ಟನೂ ಆಗಬೇಕಂದ್ರೆ ಐ ವಿಲ್ ಚೂಸ್ ಸ್ವಿಮ್ಮಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.